ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಶಾರ್ವರಿ ಏನೇ ಆಗಿದ್ರು ಕೂಡ ಅವರ ಗಂಡ ನನ್ನ ಅಣ್ಣ ಚೆನ್ನಾಗಿರಬೇಕು, ನನ್ನ ಅಣ್ಣನ ಫ್ಯಾಮಿಲಿ ಚೆನ್ನಾಗಿರಬೇಕು ಅಂತಲೇ ಬಯಸ್ತಾರೆ. ಫೈನಲಿ ಸ್ವಲ್ಪನೇ ಹುಷಾರಾಗ್ತಿದ್ದಾರೆ, ಮಾತಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಈ ಕಡೆ ದೀಪಿಕಾ ಅಭಿಗೆ ಸಿಗ್ತಿದ್ದಾಳೆ. ಫೈನಲಿ ತುಳಸಿ ಅವರು ಅಭಿ ಮದುವೆನ ದೀಪಿಕಾ ಜೊತೆ ಮಾತಾಡಬೇಕು, ಆದರೆ ಅವರ ಮನೆಗೆ ಹೋಗಿ ಕೇಳಬೇಕು ಅಂತ ಅಂದ್ಕೊಳ್ಳೋಕ್ಕೂ ಮುನ್ನನೇ ಈ ಕಡೆ ದೀಪಿಕಾ ತಂದೆ ತುಳಸಿ ಅವರ ಮನೆಗೆ ಬಂದು ತಾಂಬೂಲ ಬದಲಾಯಿಸ್ಕೊತಾರೆ. ನಮ್ಮ ಮನೆಗೆ ಬನ್ನಿ, ಮದುವೆ ಬಗ್ಗೆ ಮಾತಾಡಿ, ನಾನೇ ಮುಂದಾಗಿ ಬಂದಿದ್ದೀನಿ ಅಂತ. ಬಿಕಾಸ್ ಶಾರ್ವರಿಯವರು ಈ ವಿಷಯನ ಅವ್ರಿಗೆ ತಲುಪಿಸಿರ್ತಾರೆ, ಆದಾಗಿ ಅವರು ನಾಟಕ ಮಾಡ್ತಿದ್ದಾರೆ. ಇವರ ಒಂದು ತಾಂಬೂಲದಿಂದಾಗೆ ಈ ಕಡೆ ಓಲ್ ಫ್ಯಾಮಿಲಿ ದೀಪಿಕಾ ಮನೆಗೆ ಹೋಗುತ್ತೆ. ಆಲ್ರೆಡಿ ಅಲ್ಲಿ ಸ್ವಲ್ಪ ಮ್ಯಾನಿಪುಲೇಟ್ ಮಾಡಿರ್ತಾರೆ ದೀಪಿಕಾಗೆ. ಫೈನಲಿ ಎಲ್ಲರೂ ಬರ್ತಿದ್ದಾಗ ಈ ಕಡೆ ತುಂಬ ಮುದ್ದಾಗಿ ದೀಪಿಕಾ ಕೂಡ ಅಲಂಕಾರ ಮಾಡಿಕೊಂಡು ಎಲ್ಲರೂ ಮುಂದೆ ಬಂದು ನಿಂತ್ಕೋತಾಳೆ. ಈ ಕಡೆ ಅವ್ರ ತಂದೆ, ನೋಡು ಮಗಳ, ನಾನು ನಿನ್ನ ಜೊತೆ ಇದ್ದೀನಿ, ನಿನ್ನ ಮನಸ್ಸಲ್ಲಿ ಏನಿದೆ ನಿರ್ಧಾರ ಅದನ್ನು ತಿಳಿಸು. ನಿನಗೆ ಅಭಿ ಇಷ್ಟ ಇದ್ದರೆ ಮಾತ್ರ ಈ ಮದುವೆ, ಇಲ್ಲ ಅಂದರೆ ಇಲ್ಲ, ಯಾವುದೇ ರೀತಿ ಫೋರ್ಸ್ ಇಲ್ಲ. ಹೇಳು ಮಗಳೇ, ನಿನ್ನ ನಿರ್ಧಾರ ಏನು ತಿಳಿಸು ಅಂತ ಹೇಳ್ತಿದ್ದಾರೆ. ಈ ಕಡೆ ಶಾರ್ವರಿ ಕೂಡ ಖಂಡಿತ ದೀಪಿಕಾ ಮದುವೆ ಆಗಲ್ಲ ಅಂತಾಳೆ ಅಂತ ಅಂದ್ಕೊಂಡಿರ್ತಾರೆ. ಬಿಕಾಸ್ ಅಂಥ ಸಿಚುವೇಶನ್ನ ಕ್ರಿಯೇಟ್ ಮಾಡಿರ್ತಾರೆ ಶಾರ್ವರಿ ಹಾಗೆ ದೀಪಿಕಾ ತಂದೆ. ಬಟ್ ಎಲ್ಲವೂ ಕೂಡ ಉಲ್ಟಾ ಹೊಡೆಯುತ್ತೆ. ಫೈನಲಿ ದೀಪಿಕಾ ನನಗೆ ಈ ಮದುವೆ ಇಷ್ಟ ಅಂತ ಹೇಳೇ ಬಿಡ್ತಾಳೆ. ಈ ಮಾತನ್ನು ಕೇಳಿದ್ದೆ ಶಾಕ್ ಆಗುತ್ತೆ ತಂದೆ ಹಾಗೆ ಶಾರ್ವರಿಗೆ. ಬಟ್ ಏನು ಮಾಡೋದು, ಮಗಳು ಹೇಳಿದ ಮೇಲೆ ಹಿಂದೆ ಸರಿಯೋಕ್ಕಾಗೋದಿಲ್ಲ. ಇಷ್ಟ ಇಲ್ಲದೇ ಇದ್ದರೂ ಕೂಡ ಫೈನಲಿ ಅಭಿ ಹಾಗೆ ದೀಪಿಕಾ ಮದುವೆ ನಿಶ್ಚಿತಾರ್ಥವನ್ನು ನಿಶ್ಚಯ ಮಾಡಲಾಗುತ್ತೆ. ಅಭಿ ಹಾಗೆ ದೀಪಿಕಾ ಇಬ್ಬರು ಕೂಡ ಖುಷಿಯಾಗಿದ್ದಾರೆ. ಈ ಕಡೆ ಅಭಿ ಕೂಡ ತುಳಸಿ ಅವನ ನಿಧಾನಕ್ಕೆ ಇಷ್ಟಪಡೋಕ್ಕೆ ಶುರು ಮಾಡ್ತಿದ್ದಾನೆ. ಜೊತೆಗೆ ಅಲ್ಲಿ ಅವರ ಚಿಕ್ಕಪ್ಪ ಹುಷಾರಾಗ್ತಿದ್ದಾರೆ. ಫೈನಲಿ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡಿರ್ತಾರೆ. ಈ ಕಡೆ ಶಾರ್ವರಿಯವರು ರೂಮಲ್ಲಿದ್ದಾಗ ಅವರು ಮಲ್ಕೊಂಡಿರ್ತಾರೆ, ಹಾಗಾಗಿ ಅವರು ಕೂಡ ಊಟಕ್ಕೆ ಬಂದಿರ್ತಾರೆ. ಬಟ್ ಇಲ್ಲಿ ಮಾಧವ್ ಸರ್ ಅವರು ಹೋಗಿ ರೂಮಲ್ಲಿ ತಮ್ಮನ್ನು ನೋಡ್ಕೊಂಡು ಬರೋಣ ಅಂತ ಹೋದಾಗ, ಮಾತಾಡ್ಸ್ಕೊಂಡು ಬರೋಣ ಅಂತ ಹೋದಾಗ ನಾನು ಕೂಡ ಬರ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಅವ್ರನ್ನೂ ಕರ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಬರ್ತಾರೆ. ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಈ ಕಡೆ ಅಭಿ, ಸ್ವಲ್ಪ ಚಿಕ್ಕಪ್ಪ ನಮ್ಮ ಜೊತೆ ನೀವು ಕೂಡ ಊಟ ಮಾಡಿ ಅಂತ ಕೇಳ್ತಿದ್ದಾನೆ. ಈ ಕಡೆ ಶಾರ್ವರಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಇವರು ಮಲ್ಕೊಂಡಿದ್ರಲ್ವ, ನಿಮ್ಮ ಜೊತೆ ಹೇಗೆ ಬಂದರು ಭಾವ ಅಂತ. ಅದು ನಾನು ಮಾತಾಡ್ಸೋಕ್ಕೆ ಹೋಗುತ್ತೆ, ನಾನು ಕೂಡ ಬರ್ತೀನಿ ಅಂದ, ಹಾಗಾಗಿ ಕರ್ಕೊಂಡು ಬಂದೆ ಅಂತ ಹೇಳ್ತಾರೆ. ನಂತರ ಈ ಕಡೆ ಚಿಕ್ಕಪ್ಪ ಮಾತಾಡ್ತಿದ್ದಾರೆ, ನನ್ನ ಮಕ್ಕಳು ಎಲ್ಲರೂ ಕೂಡ ತುಂಬ ಒಳ್ಳೆಯವರು, ಆದರೆ ಕೆಟ್ಟ ಕಣ್ಣು ಬಿತ್ತು, ಅದು ಆಕ್ಸಿಡೆಂಟ್ ಆಯಿತು ಅಂತ ಹೇಳಿ ಆಕ್ಸಿಡೆಂಟ್ ವಿಷಯನ ತಿಳಿಸೋಕೆ ಹೋಗ್ತಿದ್ರೆ ಶಾರ್ವರಿ ಶಾಕ್ ಆಗ್ತಿದ್ದಾರೆ.